ನಡೆದಂತಹ ಕೆಲವೊಂದು ಅಜ್ಞಾನದ ಬೆಳವಣಿಗೆಯ ಕಾರಣದಿಂದಾಗಿ ಇವತ್ತು ನಾಡಿನಾದ್ಯಂತ ಪಂಚಮಸಾಲಿ ಬಂಧುಗಳು ಭಾಳ ಮನಸ್ಸನ್ನು ಮಾಡ್ಕೊಂಡಿದ್ದಾರೆ. ಇನ್ನೇ ಘಟನೆಯಿಂದ ನನಗೇನು ನೋವಾಗಿಲ್ಲ, ನಾನು ವಿಚಿತ್ರ ಆಗಿಲ್ಲ. ನನಗೊಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತಿ. ನಾನು ಚೆನ್ನಮ್ಮನ ಕುಲದವನು. ಚೆನ್ನಮ್ಮ ಯಾವತ್ತು ಸ್ವತಂತ್ರವಾಗಿದ್ದಂಥವ್ರು. ಇಲಿಯಾಗಿ 100 ದಿನ ಬದುಕಿಕ್ಕಿಂತ ಹುಲಿಯಾಗಿ 1 ದಿನ ಬದುಕುವಂಥ ಸಂದೇಶ ಕೊಟ್ಟಂಥ ಕುಲ ನಮ್ಮ ಪಂಚಮಸಾಲಿ ಕುಲ. ಆದರೆ ನಮ್ಮಂಥ ಸ್ವಾಮಿಗಳನ್ನು ಮೋಸದಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಕೊಳ್ಳುವಂಥ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವರು ಮಾಡಿದರು. ಹಾಗಾಗಿ ನಾನೇನು ಮಾಡಿದೆ, ಸಮಾಜ ಶಾಶ್ವತ ಅಂತ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಭಕ್ತರು ಕೂಡಿ ಮಾಡಿರ್ತಕ್ಕಂಥದ್ದು. ನನ್ನ ಪೀಠ ಆಗಿರ್ತಕ್ಕಂಥದ್ದು 4 ಜನ ಟ್ರಸ್ಟಿಂದಲ್ಲ. ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಿಂದ ಈ ಪೀಠ ಆಗೈತಿ. ಭಕ್ತರ ಮೂಲಕವಾಗಿ ಭಕ್ತನ ಕರ್ಕೊಂಡು ಸಮಾಜ ಗಣ್ಯ ವ್ಯಕ್ತಿಗಳು ಕೊಡ್ಕೊಂಡು ಇವರೆಲ್ಲರೂ ಕೂಡ್ಕೊಂಡು ಸಭೆ ಮಾಡಿದರೆ ಅದು ಒಂದು ರೀತಿ ಹೌದಪ್ಪ ಅನ್ಬೋದಾಗಿತ್ತು. ಯಾರನ್ನೂ ಗಮನಕ್ಕೆ ಬಾರ್ದಂಗೆ 3-4 ಜನ ಕೂತ್ಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದು ನನಗೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ. ಬಟ್ ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮಸಾಲಿಗಳ ಮನಸ್ಸಿಗೆ ನೋವಾಗಿದೆಯಲ್ಲ, ನಮ್ಮ ಗುರುಳಿಗೆ ಅನ್ಯಾಯ ಆಗಿತ್ತಲ್ಲ, ಅವರು ನೋವು ಪಡ್ಕೊಂಡಿದ್ದನ್ನು ನನಗೆ ನೋವಾಗ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನಿಗೆ, ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ವಿಶ್ವಗುರು ಬಸವ ತಂದೆಗೆ, ಅದರ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನಿಗೆ, ಅವರೆಲ್ಲರ ಪ್ರತಿ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಹೊರತು ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಯಾವ ಟ್ರಸ್ಟಿಗೆ ಇಲ್ಲ. ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ, ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು, ಯಾವುದೇ ಸಿಮೆಂಟು, ಇಟ್ಟಿಗೆಯಿಂದ ಪೀಠ ಸ್ಥಾಪನೆ ಮಾಡಿಲ್ಲ. ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ. ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ, ಭಕ್ತರ ಹೃದಯವೇ ನನ್ನ ಪೀಠ, ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಅಂತ ಭಾವನೆಯಿಂದ ನಾನು ಪೀಠ ಸ್ಥಾಪನೆ ಮಾಡಿದ್ವಿ. ನಾವೆಲ್ಲ ಪೀಠ ಸ್ಥಾಪನೆ ಮಾಡಿದ್ವಿ. ಭಕ್ತರು ಕೂಡಿ ಮಾಡಿರ್ತಕ್ಕಂಥ ಪೀಠ. ಆರಂಭದಲ್ಲಿ ಪೀಠ ಸ್ಥಾಪನೆ ಎಲ್ಲೇ ಆಯಿತು, ಬಯಲಲ್ಲಿ ಪೀಠ ಸ್ಥಾಪನೆ ಮಾಡಿದ್ರು ಭಕ್ತರು. ಆಮೇಲೆ ಅದಕ್ಕೊಂದು ಸ್ಥಳಾವಕಾಶ ಬೇಕು ಅಂತೇಳಿ ಕೂಡಲ ಸಂಗಮದ ಉಚಿತ ಪ್ರಸಾದ ನಿಲಯದಲ್ಲಿ 6 ವರ್ಷಗಳ ಕಾಲ ನಾನು ಪ್ರಸಾದ ನಿಲಯದಲ್ಲೇ ವಾಸ್ತವ್ಯ ಮಾಡಿದ್ದೆ. ಅಲ್ಲೇ ನಾನು ಪೀಠವನ್ನು ಸ್ಥಳಾಂತರ ಮಾಡಿದ್ದೆ. ಅದಾದಮೇಲೆ ಎಲ್ಲೇ ಒಂದು ಕಡೆ ಸರ್ಕಾರ ಕೊಟ್ಟಂಥ ಅನುದಾನವನ್ನು ಪಡ್ಕೊಳ್ಬೇಕನ್ನೋ ಅದು ಉದ್ದೇಶಕ್ಕೋಸ್ಕರವಾಗಿ ಟ್ರಸ್ಟವ್ರು ಎಲ್ಲೇ ಒಂದು ಕಡೆ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು, ಆ ಜಾಗ ಕೊಟ್ಟದ್ದು ಬೇರೆ, ಇವರು ಏನೂ ಸಾಧಕ್ಕೆ ಯಾರು ಈ ರೀತಿ ಏನೂ ಸಹಾಯ ಮಾಡಿಲ್ಲ. ಏನೋ ಟ್ರಸ್ಟವರು ಒಂದು ರೀತಿಯಾಗಿರ್ತಕ್ಕಂಥ ಆಶ್ರಯ ಕೊಡ್ತಂತ ತಿಳ್ಕೊಂಡು ಆ ಪೀಠವನ್ನು ಪ್ರಸಾದ ನಿಲಯದಿಂದ ಆ ಭಾಗಕ್ಕೆ ಸ್ಥಳಾಂತರ ಮಾಡಿದ್ರು. ಈಗ ಅವ್ರು ನಮ್ಮ ಮೇಲೆ ಅವ್ರು ಬೇಸರ ಮಾಡ್ಕೊಂಡಿದ್ದಾರೆ, ಅವ್ರು ನಮ್ಮ ಮೇಲೆ ಇವತ್ತು ಮನಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅದು ಇರತಕ್ಕಂಥ ಸ್ಥಳ ಮತ್ತು ಟ್ರಸ್ಟಿಗೆ ಸಂಬಂಧ ಇದೆ ಹೊರತು ನಮ್ಮ ಪೀಠಕ್ಕೂ ಆ ಟ್ರಸ್ಟಿಗೂ ಯಾವುದೂ ಸಂಬಂಧವಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನನ್ನ ಮೂಲ ಪೀಠ ಕೂಡಲ ಸಂಗಮ, ಅದು ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ ಪೀಠ ಐತಿ. ಆ ಪೀಠವನ್ನು ಮೂಲಕ್ಕಿಂದ ಹಿಡ್ಕೊಂಡು ನನ್ನ ಸಮಾಜ ಸಂಘಟನೆ ಆರಂಭವಾಗಿದೆ ಕೂಡಲ ಸಂಗಮ, ನನ್ನ ಸಮಾಜದ ಹೋರಾಟ ಶುರುವಾಗಿದ್ದೇ ಕೂಡಲ ಸಂಗಮ, ಜಗತ್ತಿನಾದ್ಯಂತ ಶ್ರೀಪೀಠ ಬೆಳವಣಿಗೆಯಾಗಿರ್ತಕ್ಕಂಥದ್ದೇ ಕೂಡಲ ಸಂಗಮ. ಮುಂದೆ ನನ್ನ ಅಂತ್ಯವೂ ಸಹ ಕೂಡಲ ಸಂಗಮದಲ್ಲಿ ಆಗುತ್ತೆ ಅನ್ನೋದನ್ನು ಸತ್ಯವನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ವಿನಾಕಾರಣ ಅಕ್ರಮ ಆಸ್ತಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ನಾನು ಇವತ್ತವ್ರಿಗೆ ಯಾವುದೋ ರೀತಿ ಆಸ್ತಿ ಪಾಸ್ತಿ ಮಾಡಿಲ್ಲ. ಭಕ್ತರು ಕೊಟ್ಟಿರ್ತಕ್ಕಂಥ ಆಸ್ತಿ, ಭಕ್ತರು ತಾವೇ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಯಾವ ಕಾರಣಕ್ಕೂ ಎಲ್ಲಿಯೂ ಸಹ ನಾನು ಸರ್ಕಾರದ ಅಥವಾ ಸಮಾಜದ ಹಣ ಪಡ್ಕೊಂಡು ಇವತ್ತಿನವ್ರಿಗೆ ಯಾವ ಆಸ್ತಿನೂ ಮಾಡಿಲ್ಲ. ಇವತ್ತವ್ರಿಗೆ ಕಳೆದ 16 ವರ್ಷಗಳಿಂದ ಯಾರ ತಕ್ಕ ಸಹ ನಾನು ₹1 ಬೇಕು ಅಂತ ಕೇಳಿಲ್ಲ. ಬರೀ ಜೋಳಿಗೆ ಇಲ್ದೇ ಸಮಾಜವನ್ನು ಕಟ್ಟಿ ಸಮಾಜ ಸಂಘಟನೆ ಮಾಡಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.